ಜನಪ್ರಿಯ ಹಾಸ್ಯ ಕಲಾವಿದ ಹಿರಿಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥವರು, ಯಾರೂ ಕೂಡ ಕನ್ನಡ ಚಿತ್ರ ನೋಡಿದಂಥವರು ಉಮೇಶ್ ಅವ್ರನ್ನ ಮರೆಯೋಕೆ ಸಾಧ್ಯವೇ ಇಲ್ಲ. ಅಂಥ ಅದ್ಭುತವಾದಂಥ ನಟ, ಅಂಥ ಅದ್ಭುತವಾದಂಥ ಬಾಡಿ ಲ್ಯಾಂಗ್ವೇಜ್, ಅವರ ಡೈಲಾಗ್ ಡೆಲಿವರಿ. ಅನಾರೋಗ್ಯದಿಂದ ಹಿರಿಯ ನಟ ಉಮೇಶ್ ನಿಧನರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಮೇಶ್ ಅವರು ನಿಧನರಾಗಿರುವುದು. ಕೆಲ ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ನಟ ಉಮೇಶ್ ಅವರಿದ್ದರು. ಸೊ ಇದೀಗ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೆಪಿ ನಗರ ನಿವಾಸಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ. 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಉಮೇಶ್ ಭಕ್ತ ಪ್ರಹ್ಲಾದ, ಗುರು ಶಿಷ್ಯರು ಅಂತೂ ಮರೆಯೋಕೆ ಸಾಧ್ಯವೇ ಇಲ್ಲ. ಅದು ಆಗಿನ ಜನ್ರೇಷನಿಂದ ಈಗಿನ ಮಕ್ಕಳಿಗೂ ನೀವು ತೋರಿಸಿ ಆ ಸಿನಿಮಾವನ್ನು ಅಷ್ಟು ಎಂಜಾಯ್ ಮಾಡ್ತಾರೆ. ಅದರಲ್ಲಿದ್ದಂಥ ಒಬ್ಬೊಬ್ಬರು ಕೂಡ ಲೆಜೆಂಡ್ಗಳು. ಜೊತೆಗೆ ಉಮೇಶ್ ಅವರ ಒಂದು ಫೇಮಸ್ ಡೈಲಾಗ್ ಇದೆ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಅಂತ ಹೇಳುವಂಥ ಒಂದು ಡೈಲಾಗ್. ಅದಂತೂ ನಾವೆಲ್ಲ ಕಾಲೇಜಲ್ಲೆಲ್ಲ ತುಂಬ ಅದನ್ನೆಲ್ಲ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ವಿ. ಅಷ್ಟು ಮಟ್ಟಿಗೆ ಉಮೇಶ್ ಅಣ್ಣ ಅವರು ನೇರವಾಗಿ ಅವ್ರನ್ನ ಭೇಟಿ ಆದರೂ ಕೂಡ ಅಷ್ಟು ಡೌನ್ ಟು ಅರ್ತ್, ಅಷ್ಟು ಹಂಬಲ್. ಅವ್ರಿಗೆ ಹಿರಿಯ ನಟ, ನಾನು ಇಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಅನ್ನೋ ಕಿಂಚಿತ್ತ ಅಹಂ ಅವ್ರಿಗೆ ಇರಲಿಲ್ಲ. ಜೊತೆಗೆ ಅಪ್ಪು ಅವರ ಜೊತೆ ರಾಮ್ ಚಿತ್ರದಲ್ಲೂ ಕೂಡ ಉಮೇಶ್ ಅವರು ನಟಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ, ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ ಅನೇಕ ಸಣ್ಣ ಪುಟ್ಟ ಪಾತ್ರಗಳಾದರೂ ಕೂಡ ಉಮೇಶ್ ಅವರು ಪರದೆ ಮೇಲೆ ಬಂದರು ಅಂತಂದರೆ ಒಂಥರ ಕಚ್ಚುಗಳಿರುತ್ತೆ. 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಉಮೇಶ್ ಅವರು ನಟಿಸಿದರು. ಮಕ್ಕಳ ರಾಜ್ಯ, ಭಾಗ್ಯವಂತರು, ಗುರು ಶಿಷ್ಯರು, ಭೂಮಿಗೆ ಬಂದ ಭಗವಂತ, ಹಾಲು ಜೇನು, ಕಾಮನಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಮೇಘ ಮಂದಾರ, ಆಕಸ್ಮಿಕ, ಸರ್ವರ್ ಸೋಮಣ್ಣ, ನನ್ನಾಸಿಯ ಹೂವೆ. ಸೊ ಹೀಗೆ ಅದ್ಭುತ ಪಾತ್ರಗಳನ್ನು ನಿಭಾಯಿಸಿದ್ರು. ಮೇಘಮಾಲೆ, ಜಾಕಿ, ರ್ಯಾಂಬೋ, ಮುಸ್ಸಂಜೆ ಮಾತು,